ಪಾಕಶಾಲಕ್ಕೆ ಹೋದ್ರೆ ನೀವು ಯಾವ ಊರಿಗೆ ಹೋಗಿರ್ತೀರೋ ಅಲ್ಲಿನ ಮಣ್ಣಿನ ಅನುಭವ ಆಗುತ್ತೆ. ದಟ್ ಈಸ್ ಆಲ್ಸೋ ದಿ ಸಕ್ಸಸ್ ಸೀಕ್ರೆಟ್. ಶ್ರೀ ಅನಂತೇಶ್ವರ ಫುಡ್ಸ್ ಅದು ಸ್ಟಾರ್ಟ್ ಆದಾಗ ಅದು ಈ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ಕಲ್ಪನೆ ಬೇರೆಯವರಿಗೆ ಇರಲಿಲ್ಲ. ಆದ್ರೆ ಅಡಿಗರಿಗೆ ಇತ್ತು. ಅವರು ಕೇವಲ ಬಂಡವಾಳ ಹಾಕಿರ್ಲಿಲ್ಲ, ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದಿದ್ದ ಅಡಿಗರು ತಮ್ಮ ಅನುಭವದ ಜೊತೆಗೆ ರುಚಿಯನ್ನ ಉಳಿಸಿಕೊಳ್ತಾ ಹೋದ್ರು. ಬೆಂಗಳೂರಲ್ಲಿ ನಮ್ಮದು ಕಾರ್ಪೊರೇಟ್ ಆಫೀಸ್ ಇದೆ. ಅಲ್ಲಿ ಎಲ್ಲ ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೋತೀವಿ. ಸೊ ನಮ್ಮದು ವೆರಿ ಸಿಸ್ಟಮ್ಯಾಟಿಕ್ ಆಗಿದೆ. ನೀವು ಇಲ್ಲಿ ನಮ್ಮಲ್ಲಿ ಬಂದು ಒಂದು ಇಡ್ಲಿ ದೋಸೆ ತಿನ್ನೋದ್ರ ಹಿಂದೆ ತುಂಬ ಜನರ ಶ್ರಮ ಇದೆ. ನಮಗದು ಬಹಳ ಹೆಮ್ಮೆಯ ವಿಷಯ. ಪಾಕಶಾಲದವರೊಂದೊಂದು ಸ್ಪೆಷಲ್ ಇದೆ. ಪಾಕಶಾಲಕ್ಕೆ ರಾಜ್ಯಾದ್ಯಂತ 34 ಬ್ರಾಂಚ್ ಇವೆ. ಅಪ್ಪಟ ವೆಜಿಟೇರಿಯನ್ ಫುಡ್ ಮಂಡ್ಯ, ಚನ್ನರಾಯಪಟ್ಟಣ, ಮೈಸೂರು, ಮಂಗಳೂರು, ಮಡಿಕೇರಿ, ಶಿರಾ, ದಾವಣಗೆರೆ, ನೆಲಮಂಗಲ ಸೇರಿ ಇಡೀ ರಾಜ್ಯಾದ್ಯಂತ ಪಾಕಶಾಲಾ ಬ್ರಾಂಚ್ಗಳಿವೆ. ಆ ಎಲ್ಲ ಬ್ರಾಂಚ್ಗಳ ವಿಶೇಷತೆ ಏನು ಅಂದರೆ, ಪಾಕಶಾಲಾ ಅಲ್ಲಿ ಕೇವಲ ತನ್ನ ರೆಗ್ಯುಲರ್ ರೆಸಿಪಿಗಳ ಜೊತೆಗೆ ಆಯಾ ಪ್ರದೇಶದ ಒಂದು ವಿಶೇಷ ಆಹಾರವನ್ನು ಕೊಡುತ್ತದೆ. ಲೋಕಲ್ ಫಾರ್ ವೋಕಲ್ ಎನ್ನುವ ಸೂತ್ರ ಈಗ ಜನಪ್ರಿಯವಾಗಿರಬಹುದು, ಆದರೆ ಅದನ್ನ ಈಗಾಗಲೇ ಫಾಲೋ ಮಾಡಿ ಸಕ್ಸಸ್ ಕಂಡಿರೋದು ಪಾಕಶಾಲಾ. ಬೇರೆ ಬೇರೆ ಊರುಗಳಲ್ಲೂ, ಮಂಗಳೂರಲ್ಲಿ, ಉಡುಪಿಯಲ್ಲಿ, ಕುಂದಾಪುರದಲ್ಲಿ ಆ ಬೆಲ್ಟ್ ಇರ್ಬೋದು, ಅಥವಾ ಮೈಸೂರಿಗೆ ಬರ್ತಾ ಆನ್ ದ ವೇ ಚನ್ನಪಟ್ಟಣಲ್ಲಿದ್ದೀವಿ, ಮಂಡ್ಯಲ್ಲಿದ್ದೀವಿ, ಮೈಸೂರಿಗಿಂತ ಮುಂದೆ ಇನ್ನು ಮಡಿಕೇರಿನಲ್ಲೂ ಇದ್ದೀವಿ. ಬಟ್ ಮೈಸೂರಲ್ಲಿ ಹೇಗೆ ಮಾಡಿದಿರೋಕ್ಕೆ ಸಾಧ್ಯ ಅಂತ, ಇದು ಇವಾಗ ನಾವು ಓಪನ್ ಮಾಡಿ ಒಂದು 9 ತಿಂಗಳಾಯ್ತೇನೋ. ಬಟ್ ಇದಕ್ಕಿಂತ ಮುಂಚೆ ಒಂದು 2 ವರ್ಷದ ಹಿಂದೆಯಿಂದ ಒಳ್ಳೆ ಜಾಗ ಹುಡುಕ್ತಿದ್ವಿ. ಅಂದರೆ ನಮಗೆ ಮೈಸೂರಲ್ಲಿ ಒಂದು ರೆಗ್ಯುಲರ್ ಬಿಲ್ಡಿಂಗಲ್ಲಿ ಒಂದು ರೆಸ್ಟೋರೆಂಟ್ ಅಂತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹೇಗೆ ಈಗ ನಾವು ಒಂದು ಕಲ್ಚರಲ್ ಸಿಟಿನಲ್ಲಿ ಇದ್ದೀವಿ ಅಂದರೆ ನಮ್ಮ ಬಿಲ್ಡಿಂಗ್ ಕೂಡ ಇಟ್ ಶುಡ್ ಸ್ಟ್ಯಾಂಡ್ ಔಟ್. ನಮಗೆ ಒಂದು ಒಳ್ಳೆ ಹಳೆಯ ವಿಂಟೇಜ್ ಬಿಲ್ಡಿಂಗ್ ಬೇಕಾಗಿತ್ತು. ಸೊ ಸುಮಾರು ಜಾಗಗಳನ್ನು ನೋಡಿದ್ವಿ, ಏನೋ ಬೇರೆ ಬೇರೆ ಕಾರಣಾಂತರಗಳಿಂದ ಅದು ನಡೀತಾ ಇರಲಿಲ್ಲ. ಬಟ್ ಫೈನಲಿ ಈ ಜಾಗ ಸಿಕ್ತು. ಇಲ್ಲಿ ಮುಂಚೆ ಒಂದು ಪಬ್ಬು ರೆಸ್ಟೋರೆಂಟು ಏನೋ ಇತ್ತಂತೆ. ಬಟ್ ಅದಾದಮೇಲೆ ಅವರು ಫ್ಯಾಮಿಲಿಯವರು ಕೂಡ ದೇ ವೆ ವೆರಿ ಓಪನ್ ಟು ಹ್ಯಾವಿಂಗ್ ಅಸ್ ಒಂದೊಳ್ಳೆ ವೆಜಿಟೇರಿಯನ್ ರೆಸ್ಟೋರೆಂಟ್ ಮಾಡಬೇಕು ಅಂತ. ಆ್ಯಂಡ್ ಇದು ಬಂದು ನೋಡಿದ ಕೂಡಲೇ ನಮಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ, ಆ ಮುಂದ್ಗಡೆ ಆರ್ಚ್ ಇರ್ಬೋದು, ಅಥವಾ ಬಿಲ್ಡಿಂಗ್ ಹೈಟ್ ಇರ್ಬೋದು, ಒಂಥರ ಈ ಕಿಟಕಿಗಳಿರ್ಬೋದು, ಎವ್ರಿಥಿಂಗ್ ಸ್ಪೀಕ್ಸ್ ಆಫ್ ದ ಟೈಮ್. ಇದನ್ನು ನಾವು ಬೇಕು ಅಂದರೆ ಇವತ್ತಿಗೆ ಈ ಥರ ಕಟ್ಟೋದಕ್ಕಾಗಲ್ಲ. ಸೊ ಇದರಲ್ಲಿ ಆಲ್ರೆಡಿ ಒಂದು ಪರ್ಸ್ನಾಲಿಟಿ ಇದೆ ಈ ಬಿಲ್ಡಿಂಗಿಗೆ. ಆ್ಯಂಡ್ ಇಲ್ಲಿ ನಾವು ಒಂದು ಹೆರಿಟೇಜ್ ಬಿಲ್ಡಿಂಗಲ್ಲಿ ಬಂದು ಹೆರಿಟೇಜ್ ಸಿಟಿನಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಂತ ನಮ್ಗೆ ತುಂಬ ಆಸೆ ಇತ್ತು. ಅದ್ರ ತಕ್ಕಂಗೆ ಚೆನ್ನಾಗಿರೋ ಒಂದು ಜಾಗ ಸಿಕ್ಕಿದಾಗ ನಾವು ಮನಸ್ಸು ಮಾಡಿ ಇಲ್ಲ ಇದೇ ಜಾಗ ಮಾಡಬೇಕು ಅಂತ ಮಾಡಿದ್ವಿ. ಹೌದು, ಮೈಸೂರಿನ ಇತಿಹಾಸವು ದೊಡ್ಡದು. ಅಂತಹದೊಂದು ಊರಿನಲ್ಲಿ ಇರೋ ಪಾಕಶಾಲದ ಹೋಟೆಲ್ ಸ್ಥಳ ಹೆಸರು, ಇತಿಹಾಸ, ಕೀರ್ತಿಗೆ ತಕ್ಕಂತಿಗೆ ಇದೆ. ಹೌದು, ಮೈಸೂರಿಗೆ ಒಂದು ಚೆಂದದ ಹಿಸ್ಟರಿ ಇರುವಂತೆಯೇ ಒಂದು ವಿಚಿತ್ರ ಆಕರ್ಷಣೆಯೂ ಇದೆ. ಮೈಸೂರು ಕೇವಲ ಹೆರಿಟೇಜ್ ಸಿಟಿ ಅಲ್ಲ, ಇದು ಸಾಂಸ್ಕೃತಿಕ ನಗರಿ, ಪ್ರವಾಸಿ ನಗರಿ ಎಲ್ಲವೂ ಹೌದು. 1965ರಲ್ಲಿ ಬೆಂಗಳೂರಿನ ಶಂಕರಪುರಂನಲ್ಲಿ ಐತಿಹಾಸಿಕ ಬ್ರಾಹ್ಮಿನ್ಸ್ ಕೆಫೆ ಬಾರ್ ಮೂಲಕ ಶುರುವಾದ ಸಂಸ್ಥೆ ಇಡ್ಲಿ ಸಾಂಬಾರ್ನಿಂದ ಶುರುವಾದ ಯಶಸ್ಸಿನ ಪಯಣ ಈಗ ಅಡಿಗಾಸ್ ಹೋಟೆಲ್, ಪಾಕಶಾಲಾ ಮತ್ತು ನಂದಿ ಉಪಚಾರ ಎಂಬ ಬ್ರ್ಯಾಂಡ್ ಆಗಿ ಗೆದ್ದು ನಿಂತಿದೆ. ಮೈಸೂರಿಗೆ ನಾವು ಬೇಕೋ ಬೇಡವೋ ನನಗದು ಗೊತ್ತಿಲ್ಲ. ನಮಗಂತೂ ಮೈಸೂರು ಬೇಕಿತ್ತು. ಯಾಕಂದರೆ ಮೈಸೂರಿಗೆ ಎಲ್ಲ ಇದೆ ಇವಾಗ. ಮುಂಚೆ ಆದರೂ ಬರೀ ಕಲ್ಚರಲ್ ಸಿಟಿ ಅಂತ ಹೇಳ್ಬೋದಿತ್ತೇನೋ. ಬಟ್ ಇವಾಗ ನೀವು ನೋಡಿದ್ರೆ ಪಾಪ್ಯುಲೇಷನ್ ಎಷ್ಟು ಜನ ಫಾರಿನರ್ಸ್ ಇದ್ದಾರೆ, ಎಷ್ಟು ಟೂರಿಸ್ಟ್ಸ್ ಬರ್ತಾರೆ. ಆಮೇಲೆ ಇವಾಗ ದ ಹೋಲ್ ಥಿಂಗ್ ಆಫ್ ಯೋಗಾ ಆ್ಯಂಡ್ ವೀಗನಿಸಮ್, ವೆಜಿಟೇರಿಯನಿಸಮ್ ಹ್ಯಾಸ್ ಪಿಕ್ಡ್ ಅಪ್. ಸೊ ಮೈಸೂರು ಇಸ್ ಅ ಲಾಟ್ ಮೋರ್ ದ್ಯಾನ್ ವಾಟ್ ಇಟ್ ಯೂಸ್ ಟು ಬಿ. ಸೊ ಮೈಸೂರಲ್ಲಿ ನಾವು ಬಂದಿರಬೇಕು ಅನ್ನೋದು ನಮ್ಮ ಆಸೆಗೆ ಒಂದೊಳ್ಳೆ ಬಿಲ್ಡಿಂಗ್ ಸಿಕ್ಕಿದಾಗ, ಟೈಮ್ ಸಿಕ್ಕಿದಾಗ ನಾವು ಬಂದ್ವಿ. ಭಾಳ ಖುಷಿ ಇದೆ. ಜನರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಪಾಕಶಾಲಾ ಕೇವಲ ಮೈಸೂರು, ಮಡಿಕೇರಿ ಹೈವೇಗಳಂತಹ ಜಾಗಗಳಷ್ಟೇ ಅಲ್ಲ, ದೊಡ್ಡ ಮಟ್ಟದಲ್ಲಿ ವಿದೇಶಗಳಲ್ಲೂ ಹೆಜ್ಜೆ ಇಡ್ತಾ ಇದೆ. ಅಂತಹ ದಿಟ್ಟ ಹೆಜ್ಜೆಗಳಿಗೆ ಸ್ಫೂರ್ತಿ ಅವರ ಕುಟುಂಬ. ನನ್ನ ಎರಡೂ ಸೈಡು ಅಂದರೆ ಅಪ್ಪನ ಅಮ್ಮ, ಅಮ್ಮನ ಅಮ್ಮ ಇಬ್ಬರು ಕೂಡ ಕಿಚನ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು. ನನ್ನ ಇಬ್ಬರು ತಾತಂದರು ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿದ್ದರು. ಅವರ ಹೆಂಡತಿಯರು ಮನೆಯಲ್ಲೇ ಪ್ರೆಪ್ ಕಿಚನ್ ಥರ, ಅದಕ್ಕೆ ಏನೆಲ್ಲ ಬೇಕು ಅವ್ರದ್ದು ರೆಸಿಪೀಸ್ ಕೊಡೋದೇನೋ, ಅದಕ್ಕೆ ಪ್ರಿಪ್ರೇಷನ್ ಮಾಡೋದೇನು, KG ಗಟ್ಟಲೆ ಮಾಡೋದೇನು, ಆ ಕಾಲಕ್ಕೆ ಅದೆಲ್ಲದನ್ನು ಮಾಡ್ತಾಯಿದ್ರು. ಸೊ ನಮ್ಮಲ್ಲಿ ಅದು ಪ್ರೆಷರ್ ಅಂತ ಬಂದಿಲ್ಲ ದಟ್ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ರಾದರ್ ದ್ಯಾನ್ ದಟ್ ಅದು ನಮ್ಮಲ್ಲೇ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ನಮಗೆ. ನೋ ಡೌಟ್, ಯಾವುದೇ ಇಂಡಸ್ಟ್ರಿ ಗೆಲ್ಲುವುದು ಒತ್ತಡಗಳಿಂದಲ್ಲ, ನಗು ನಗುತ್ತಲೇ ಗೆಲ್ಲಬೇಕು. ಮಾಡುವ ಕೆಲಸವನ್ನ ಪ್ರೀತಿ ಮಾಡಬೇಕು. ಅಷ್ಟು ಪ್ರೀತಿ ಇದ್ರೆ ಗೆಲ್ಲುವುದು ಸಲೀಸು ಎನ್ನುವುದು ಪಾಕಶಾಲದ ನಂಬಿಕೆ. ಬೆಳೆಯುವವರು ಹೊಸ ಹೊಸ ಗುರಿಗಳನ್ನ ಇಡುತ್ತಲೇ ಬೇರುಗಳನ್ನ ಭದ್ರವಾಗಿಡಬೇಕು. ಪಾಕಶಾಲದ ಯಶಸ್ಸಿನ ಸೂತ್ರವೇ ಅದು. ರೆಸ್ಟೋರೆಂಟ್ ಬಿಸ್ನೆಸ್
ಕಟ್ಟೋದು ಎಷ್ಟಿದೆಯೋ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗೋದು ಅಷ್ಟೇ ಚಾಲೆಂಜಿಂಗ್ ಆಗಿದೆ. ವರ್ಷಗಟ್ಟಲೆ ಅದೇ ರುಚಿನ ಮೇಂಟೈನ್ ಮಾಡಬೇಕು, ಅದೇ ಜನನ ನಮ್ಮ ಜೊತೆಗೆ ಇಟ್ಕೊಳ್ಳೋಕ್ಕಾಗತ್ತಾ? ದಿಸ್ ಈಸ್ ಆಲ್ ದ ಸ್ಟ್ರೆಂತ್ ಆಫ್ ದ ಕಂಪನಿ. ಸೊ ನಾವು ಎಷ್ಟು ಬೆಳಿಬೇಕು ಅನ್ನೋ ಆಸೆ ಇದೆಯೋ ಅಷ್ಟೇ ಮಾಡ್ಕೊಂಡಿರೋದನ್ನು ಭದ್ರ ಬುನಾದಿ ಇಟ್ಕೋಬೇಕು ಅದನ್ನು ಅನ್ನೋದು ಒಂದು ಭಾಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತುತ್ತಲೇ ಇರುವ ಪಾಕಶಾಲದವರಿಗೆ ಸಿಗುವ ಗಿಫ್ಟ್ ಏನು ಗೊತ್ತಾ? ಹೋಟೆಲ್ ಹಾಸ್ಪಿಟಾಲಿಟಿ ಉದ್ಯಮದಲ್ಲಿ ಲಾಭ ಅಷ್ಟೇ ಅಲ್ಲ, ಲಾಭಕ್ಕೂ ಮಿಗಿಲಾದ ಒಂದು ಗಿಫ್ಟ್ ನಿರೀಕ್ಷೆ ಮಾಡ್ತಾರೆ. ಪ್ರಾಡಕ್ಟ್ಸ್ನ ವಿ ಆರ್ ಸೆಲ್ಲಿಂಗ್ ಟುಡೇ, ಅದರಲ್ಲಿ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತು. ಬಟ್ ಅದು ಎಂಡ್ ರಿಸಲ್ಟ್ ಅದು ಕಸ್ಟಮರ್ಗೆ ತಲುಪಿದ ಮೇಲೆ ಅವರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದಾಗಲೇ ಅವರಿಗೆ ಅವರ ಹೆಲ್ತಲ್ಲಿ ಏನು ವ್ಯತ್ಯಾಸಗಳು ಏರುಪೇರು ಆಗದೆ ಅವರು ಒಂದು ಖುಷಿಯಾಗಿ ಒಳ್ಳೆ ಊಟ ಇತ್ತು ಅಂತ ಹೇಳಿ ಹೋಗೋದು ಒಂದೇ ಅಪ್ರಿಸಿಯೇಷನ್ ನಮಗೆ ಸಿಗುವಂಥದ್ದು. ಪದವೀಧರರಾಗಿದ್ದವರು ಆಗಿನ ಕಾಲಕ್ಕೆ ಮಾಡುವುದಕ್ಕೆ ಬೇಕಾದ ಕೆಲಸಗಳಿದ್ವು, ಸಂಬಳವು ಭರಪೂರ ಸಿಗ್ತಾ ಇತ್ತು. ಅದೆಲ್ಲವನ್ನ ಬಿಟ್ಟು ಹೋಟೆಲ್ ಉದ್ಯಮವನ್ನ ಆಯ್ಕೆ ಮಾಡಿಕೊಂಡ ವಾಸುದೇವ್ ಅಡಿಗ ಅದಕ್ಕೆ ಬೆನ್ನೆಲುಬಾಗಿ ನಿಂತ ಅವರ ತಂದೆ ನಾಗೇಶ್ವರ್ ಅವರು ಗ್ರೇಟ್ ಎನಿಸಿಬಿಡ್ತಾರೆ. ಈಗ ಪಾಕಶಾಲದಲ್ಲಿ 2,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಪಾಕಶಾಲದ ಟರ್ನ್ ಓವರ್ 200 ಕೋಟಿ. ಪಾಕಶಾಲಾ ರಾಜ್ಯದ ಯಶಸ್ವಿ ಬ್ರ್ಯಾಂಡ್ಗಳಲ್ಲಿ ಒಂದು. ಹೋಟೆಲ್ ಉದ್ಯಮದಲ್ಲಿ ವಾಸುದೇವ್ ಅಡಿಗ ಅವರದ್ದು 25 ವರ್ಷಗಳ ಅನುಭವವಾದರೆ ಅವರ ಕುಟುಂಬದ್ದು 60 ವರ್ಷಗಳ ಯಶಸ್ವಿ ಪ್ರಯಾಣ. ಯಶಸ್ವಿ ಉದ್ಯಮಿಯಾಗಿರುವ ವಾಸುದೇವ್ ಅಡಿಗ ಅವರಿಗೆ ಮೈಸೂರು ಮಹಾರಾಜ ಅವಾರ್ಡ್ ಕೊಡ್ತಾ ಇರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಈ ಪ್ರಶಸ್ತಿ ಸಿಗ್ತಾ ಇರೋದಕ್ಕೂ ಅಷ್ಟೇ ನಮ್ಮ ತಂದೆ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ. ದಿಸ್ ಈಸ್ ಟೋಟಲಿ ಡಿಸರ್ವಿಂಗ್ ಅಂತ ಹೇಳ್ತೀನಿ. ನಮ್ಮ ತಂದೆಯವ್ರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಪಾಕಶಾಲದ ಯಶಸ್ಸು ಉದ್ಯಮಿ ಆಗುವ ಕನಸು ಕಾಣ್ತಿರೋರಿಗೆ ಸ್ಫೂರ್ತಿಯಾಗಲಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.